ಜರ್ಮನಿಲಿ ಕೆಲಸ ಮಾಡ್ತಿರೋ ಕಂಪನಿನ ತೋರಿಸ್ತೀನಿ. ಇಲ್ಲಿ ನೋಡಿ ಶಿಷ್ಯ ಫಿಫಾಗೆ ರೆಡಿ ಆಗವನೆ. ನೋಡಿ ಇದೆ ಐ ಡಿ ಕಾರ್ಡ್ ನಂದು. ಇವತ್ತು ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಜರ್ಮನಿಲಿ ಕೆಲಸ ಮಾಡ್ತಿರೋ ಕಂಪನಿನ ತೋರಿಸ್ತೀನಿ. ಇಲ್ಲಿ ಕಂಪನಿ ಹೇಗಿರುತ್ತೆ ಅಂತ. ಸೊ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಕಂಪನಿನ ಅಷ್ಟೊಂದು ನೀಟಾಗಿ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಆದರೆ ಅದರಲ್ಲೂ ಟ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ತೋರಿಸ್ತೀನಿ ಬನ್ನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಇವತ್ತು ನಾನು ಜರ್ಮನಿಲಿ ಕೆಲಸ ಮಾಡ್ತಿರೋ ಕಂಪನಿನ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಆದರೆ ಇಷ್ಟು ದಿನ ನಾನು ಏನಕ್ಕೆ ತೋರ್ಸೋಕ್ಕಾಗ್ತಾ ಇರಲಿಲ್ಲ ಅಂದರೆ, ಈ ಕೆಲಸ ಮಾಡೋ ಜಾಗದಲ್ಲಿ ನಾನು ತುಂಬ ಶೈ ಸ್ವಭಾವದನು. ಸೊ ಅದಕ್ಕೆ ಫೋನ್ ಎತ್ಬಿಟ್ಟು ವೀಡಿಯೋ ಮಾಡಿದ್ರೆ ಏನಂತಾರೋ ಏನು ಮಾಡಿಬಿಡ್ತಾರೋ ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಿ ಜರ್ಮನಿಲಿ 38 ಡಿಗ್ರಿ ಅಂದರೆ ಎಷ್ಟು ಕೆಟ್ಟದಾಗಿದೆ ಅಂದರೆ, ಬಿಸಿಲು ಕೂರೋಕ್ಕಾಗಲ್ಲ. ಮೋಸ್ಟ್ಲಿ ಸಾನದಲ್ಲಿ ಕೂತಂಗೆ ಅನಿಸುತ್ತೆ ನಾರ್ಮಲಾಗಿ, ಅಷ್ಟು ಹೀಟ್ ವೇವ್ಸ್ ಇರುತ್ತೆ. ಅದಕ್ಕೆ ಜನ ಎಲ್ಲರೂ ಟೆನ್ ಹಾಕೊಂಡು ಓಡಾಡೋದು. ಕಾರ್ಗಳು ಗ್ಲಾಸ್ ಎಲ್ಲ ಹೊಡೆದೋಗುತ್ತಂತ, ಅಷ್ಟು ಹೀಟ್ ಇದೆ ಇಲ್ಲಿ. ನೋಡಿ ಫಸ್ಟ್ ಸ್ಟಾಪ್ ಈ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡಬೇಕು. ಒಂದು ಬೆಕ್ಕಮ್ಗೆ ಹೋಗೋ ಒಂದು ಬಸ್ ಬರುತ್ತೆ, ಆ ಬಸ್ಸಲ್ಲಿ ಹತ್ಬಿಟ್ಟು ಬೆಕ್ಕಮ್ಗೆ ಹೋಗ್ಬೇಕು. ನನ್ನ ಕಂಪನಿ ಇರೋದು ಬೆಕ್ಕಮಲ್ಲಿ, ಸೊ ಅಲ್ಲಿಗೆ ಹೋಗೋಣ. ನೋಡಿ ಅದೇ ಬಸ್ಸಲ್ಲಿ ಹೋಗೋದು ನಾನೀಗ. ಈ ಬಸ್ ಹತ್ಬಿಟ್ಟು ಇನ್ನೊಂದು 30 ಮಿನಿಟ್ಸ್ ಹೋಗ್ಬೇಕು. ನೋಡಿ ಇದೇ ಬಸ್ ಸ್ಟಾಪು. ಬಸ್ ಸ್ಟಾಪಿಂದ ಮಿನಿಮಮ್ ಅಂದರೆ 10 ಮಿನಿಟ್ಸ್ ವಾಕ್ ಇರುತ್ತೆ ಆಫೀಸ್ಗೆ. ಸೊ ಬನ್ನಿ ಹೋಗೋಣ. ನೋಡಿ ಇದೆಲ್ಲ ಕಂಪನಿಯವ್ರಿಗೆ ಕೊಟ್ಟಿರೋ ಮನೆ. ಇದು ಮಿನಿಮಮ್ ಅಂದರೆ ಇದು ಫ್ಯಾಮಿಲಿ ಓನ್ಡ್ ಕಂಪನಿ ಅಂತೆ. ಸೊ ಯಾರ್ಯಾರು ಕ್ರಿಯೇಟರ್ಸ್ ಇದ್ರೋ ಈ ಕಂಪನಿನ, ಅವರೆಲ್ಲರೂ ಇಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಬೆಕ್ಕಮ್ ಅನ್ನೋ ಜಾಗದಲ್ಲಿ ಕಂಪನಿ ಸಿಟುವೇಟ್ ಆಗಿರೋದು. ನೋಡಿ ಅಲ್ಲಿ ಲಾಸ್ಟಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕಂಪನಿ. ಇದು ಮೇನ್ ಹೆಡ್ ಕ್ವಾರ್ಟರ್ಸ್ ಇಲ್ಲಿರೋದು ಜರ್ಮನಿಲೇ. ಇದೇನು ಮಾಡುತ್ತೆ ಅಂದರೆ ಮಷಿನರೀಸು ಲೈಕ್ ಮೈನಿಂಗ್ ಮಷೀನ್ಸು, ಏರ್ಪೋರ್ಟಲ್ಲಿ ನಿಮ್ಮ ಬ್ಯಾಗೇಜ್ನ ತೊಗೊಂಡೋಗುತ್ತಲ್ಲ ಆಟೋ ಕ್ಯಾರಿಯರ್ಸ್, ಅದು ಆ ಥರ ಸುಮಾರು ಲಾಜಿಸ್ಟಿಕ್ ಐಟಮ್ಸ್ ಮಾಡುತ್ತೆ. ಸೊ ಬನ್ನಿ ಕಂಪನಿ ಹೇಗಿದೆ ಅಂತ ಒಂದ್ಸರಿ ತೋರಿಸ್ತೀನಿ. ನೋಡಿ ಶಿಷ್ಯ ಫಿಫಾಗೆ ರೆಡಿ ಆಗವನೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗೋದು, ಅದು ಫುಲ್ ಎಂಡ್ವರೆಗೂ ಇರುತ್ತೆ. ನೋಡಿ ಇದೆ ಐ ಡಿ ಕಾರ್ಡ್ ನಂದು. ಈ ಐ ಡಿ ಕಾರ್ಡ್ನ ನೋಡಿ, ಇದು ಫುಲ್ ಪಾರ್ಕಿಂಗು ಬಾಯ್ ಮಾಡೋದು. ಡೀಟೇಲಿಂಗಾಗಿ ಆಮೇಲೆ ತೋರಿಸ್ತೀನಿ. ನೋಡಿ ಜರ್ಮನ್ ಆಫೀಸಲ್ಲಿ ಈ ಫೋನ್ಸ್ ಯೂಸ್ ಮಾಡೋದು ತುಂಬ ಕಮ್ಮಿ. ಅದಕ್ಕೋಸ್ಕರ ಇಲ್ಲಿಂದ ನಾನು ಅಷ್ಟೊಂದು ಮಾತಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ವಾಯ್ಸ್ ರೆಕಾರ್ಡಿಂಗ್ ಆಮೇಲೆ ಮಾಡ್ತಾ ಇರೋದು. ಸೊ ಹಿಂಗೆ ಹೋಗ್ಬಿಟ್ಟು ಬೆಳಗ್ಗೆ ಇದನ್ನು ಒತ್ತಿದ್ರೆ ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದೀವಿ ಅಂತ. ಇದೇ ನನ್ನ ಟೀಮು, ಸಾಫ್ಟ್ವೇರ್ ಸೊಲ್ಯೂಷನ್ಸು. ಇದ್ರೊಳಗಡೆ ಹೋದರೆ ನೋಡಿ ಹಿಂಗೆ ವರ್ಕ್ ಮಾಡ್ತಾ ಇರ್ತೀನಿ. ಏನು ಮಾಡ್ತಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ. 10 ಸರಿ ಕಾಫಿ ಕುಡಿದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತೀನಿ. ಆಮೇಲೆ ಈ ಥರ ನಮಗೆ ಒಂದು ಸಿಸ್ಟಮ್ ಕೊಟ್ಟಿರ್ತಾರೆ. ಸೊ ಇದು ನನ್ನ ಟೀಮ್ ಕೂರೋ ಜಾಗ ಇದು ಫುಲ್ಲು. ಸೊ ಅಲ್ಲಿ ಇವತ್ತು ಯಾರೂ ಇರಲಿಲ್ಲ ಅಂತಲೇ ವೀಡಿಯೋ ಮಾಡ್ತಾ ಇರೋದು. ಸುಮ್ಮನೆ ಹಂಗೆ ಶೋಗಳು ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಈ ಕಾಫಿ ಮೆಷಿನ್ ತೋರಿಸ್ತೀನಿ. ಕಾಫಿ ಮೆಷಿನ್ ಏನೂ ಇಲ್ಲ, ಇಲ್ಲಿ ನಿಮಗೆ ಏನೇನು ಬೇಕು ಕಾಫಿ, ಆಮೇಲೆ ಕ್ಯಾಪಚಿನೋ ಬೇಕಾ, ಇಲ್ಲ ಹಾಟ್ ಚಾಕ್ಲೇಟ್ ಬೇಕಾ, ಸೂಪು 2 ಥರ ಏನೇನು ಬೇಕು ಅದೆಲ್ಲ ಯಾವುದಾದ್ರೂ ತೊಗೋಬೋದು. ಎಲ್ಲ ಫ್ರೀಯಾಗಿರುತ್ತೆ. ಸೊ ನೀವು ಎಷ್ಟು ಬೇಕಾನೋ ಕುಡ್ಕೋಬೋದು. ಕುಡಿದ್ಬಿಟ್ಟು ನಂಗೆ ಯಾವಾಗಲೂ ನಿದ್ದೆ ಬರುತ್ತೆ, ಅದಕ್ಕೆ ನಾನು ಕುಡಿಯೋಕೆ ಹೋಗಲ್ಲ. ನೋಡಿ ಇದು ಕೆಫೆ, ಇದು ಏನು ಬೇಕಾದರೂ ತೊಗೋಬೋದು. ನೋಡಿ ಇದೆ ವೇರ್ ಹೌಸು. ಈ ವೇರ್ ಹೌಸಲ್ಲೇ ಎಲ್ಲ ಪ್ರಿಪೇರ್ ಆಗೋದು. ಇನ್ನೂ ಸುಮಾರು ದೊಡ್ಡದಿರುತ್ತೆ, ಅದರ ಒಳಗಡೆ ಹೋಗೋಕ್ಕಾಗಲ್ಲ. ಆದರೆ ಇಲ್ಲಿಂದನೇ ನೋಡ್ಕೊಂಬಿಡಿ, ಈ ಥರ ಇರುತ್ತೆ ವೇರ್ ಹೌಸ್. ಲಾಜಿಸ್ಟಿಕ್ ಸಿಸ್ಟಮ್ಸ್ ಮಾಡೋದು. ಇದು ಬರೀ ಒಂದು ಸಿಟ್ಟಿಂಗ್ ಏರಿಯಾ ಅಷ್ಟೆ. ನೋಡಿ ಲಂಚ್ ಬ್ರೇಕ್ ಆಗೋರೋದ್ರಿಂದ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಈ ಥರ ಟೀಮ್ ಡಿಸ್ಕಷನ್ ರೂಮ್ಸ್ ಇರುತ್ತೆ. ಸೊ ಇದು ಬೇರೆ ಟೀಮ್ ಕೂರೋ ಥರ ಜಾಗ. ಸೊ ಇದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಇಲ್ಲಿ ಬರೀ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಟೀಮ್, IT ಟೀಮ್ ಮಾತ್ರ ಕೂರೋದು. ಸಪ್ರೇಟ್ ಕ್ಯಾಬಿನ್ಸ್ ಇರುತ್ತೆ. ಆಮೇಲೆ ಒಂದೊಂದು ಟೀಮ್ಗೂ ಒಂದೊಂದು ಡಿಸ್ಕಷನ್ ರೂಮ್ ಇರುತ್ತೆ. ಸೊ ಇದು ಇನ್ನೊಂದು ಟೀಮಿನ ಡಿಸ್ಕಷನ್ ರೂಮು. ಸೊ ನೀವಿಲ್ಲಿ ಬಂದು ಚಿಲ್ ಮಾಡಿ
ಊಟ ಪ್ಯಾಕ್ ಮಾಡ್ಕೊಂಬಂದಿದ್ರೆ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಬೋದು, ಸ್ವಲ್ಪ ಚಿಲ್ಲಾಗಿರುತ್ತೆ. ಆಮೇಲೆ ಕಾಫಿ ಮಿಷಿನ್ಸ್ ಇಲ್ಲೂ ಇರುತ್ತೆ, ಕಪ್ಸ್ ಇಲ್ಲಿಂದನೇ ತೊಗೊಳೋದು ನಾವು. ಆಮೇಲೆ ಕುಡ್ದಾದ್ಮೇಲೆ ಇಲ್ಲಿ ಡಿಶ್ ವಾಷರ್ ಒಳಗೆ ಹಾಕ್ಬಿಟ್ಟು ಹೋಗ್ತಾ ಇರ್ಬೋದು. ಸೊ ನೋಡಿ, ಇದೊಂದು ಚಿಕ್ಕ ಡಿಸ್ಕಷನ್ ರೂಮ್, ಅಂದರೆ ಡಿಸ್ಕಷನ್ ರೂಮ್ ಏನಲ್ಲ, ಚಿಕ್ಕ ರೂಮು. ಅದರಲ್ಲಿ ಎಲ್ಲಿ ನೀವು ವರ್ಕ್ ಮಾಡ್ಬೋದು ಸ್ವಲ್ಪ ಪ್ರೈವೇಟಾಗಿ. ಆಮೇಲೆ ಇದು ಲಾಕರ್ಸು, ನಿಮ್ಮ ಮನೆಗೆ ಹೋಗುವಾಗ ಲ್ಯಾಪ್ಟಾಪು ಆಮೇಲೆ ನಿಮ್ಮ ಬಿಲಾಂಗಿಂಗ್ಸಲ್ಲಿ ಇಡ್ಬೋದು. ಇದು ಆಚೆ ಅಷ್ಟೇ. ಈ ಕಂಪನಿಯವ್ರದ್ದು ತುಂಬ ಮೋಟಿವ್ ಇದೆ, ಅದರಲ್ಲಿ ಇದೊಂದು ದೊಡ್ಡದಾಗಿ ಹಾಕಿರ್ತಾರೆ. ಇದು ಫಸ್ಟ್ ಫ್ಲೋರು. ಸೊ ಇದು ಎಷ್ಟೋ ಜನ ಬೇರೆ ಟೀಮ್ಗಳು ಕೂರೋದು, ಆಪ್ರೇಷನ್ಸು, ಆಮೇಲೆ ತುಂಬ ಬೇರೆ ಬೇರೆ ಸಾವಿರ ಟೀಮ್ಸ್ ಇದೆ ಇದರಲ್ಲಿ. ಯಾವ್ಯಾವ ಟೀಮ್ ಅಂತ ನನಗೆ ಇನ್ನೂ ಕಲ್ತ್ಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಇವ್ರದ್ದು ಮೇನ್ ಲಾಜಿಸ್ಟಿಕ್ಸ್ ಆಗಿರೋದ್ರಿಂದ ಇವ್ರದ್ದು ಮಷಿನರೀಸು ತುಂಬ ಕ್ರೇಜಿಯಾಗಿರುತ್ತೆ. ಸೊ ಇದು ಒನ್ ಆಫ್ ಆ ಮಷಿನರೀಸು. ಆಮೇಲೆ ಇದು ಮೇನ್ ಲಾಬಿ ಆಫೀಸ್ದು. ಇದು ಇಂಡಿಯಾಲ್ ಕೂಡ ಇದೆಯಂತೆ ಈ ಕಂಪನಿ. ಸೊ ನೋಡ್ಕೊಳ್ಳಿ, ನೀವು ಅಕಸ್ಮಾತ್ ಏನಾದರೂ ಕಂಪನಿ ಹೆಸರು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾದರೆ, ಇಂಡಿಯಾದಲ್ಲೂ ಇದೆ. ಆಮೇಲೆ ಇದೊಂದು ಲಾಬಿಲಿರೋ ಕಾಫಿ ಹೌಸು. ಆಮೇಲೆ ಇದೊಂದು ದೊಡ್ಡ ಡಿಸ್ಕಷನ್ ರೂಮ್. ನನ್ನ ಆನ್ ಬೋರ್ಡಿಂಗ್ ಪ್ರಾಸೆಸ್ ಆಗಿದ್ದೇ ಇಲ್ಲಿ. ಸೊ ಫಸ್ಟ್ ಡೇ ಬಂದಾಗ ನನ್ನ ಆನ್ ಬೋರ್ಡಿಂಗ್ ಪ್ರಾಸೆಸ್ ಇಲ್ಲೇ ಮಾಡಿದ್ದು. ಆಮೇಲೆ ಇದೊಂದು ಓವರ್ ವ್ಯೂ, ಹೆಂಗೆ ಕಾಣುತ್ತೆ ಕಂಪನಿ ಅನ್ನೋ ಒಂದು ಚಿಕ್ಕ ಇದು ನೋಡ್ಕೊಂಬಿಡಿ. ಆಮೇಲೆ ಹಿಂಗೆ ಕಂಪನಿ ಆಚೆಯಿಂದ ಹೆಂಗೆ ಕಾಣುತ್ತೆ ಅಂತ ಒಂದ್ಸರಿ ತೋರಿಸ್ತೀನಿ. ನೋಡ್ಕೊಂಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ ಹಾಕಕ್ಕೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾಕೆಂದರೆ ಇನ್ನೂ ಕ್ರೇಜಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ನೋಡಿ, ಬರುವಾಗ ಬಸ್ಸಲ್ಲಿ ಬರೋದು, ಆಫೀಸ್ ಮುಗಿಸ್ಕೊಂಡು ಹೋಗುವಾಗ ಟ್ರೈನಲ್ಲಿ ಹೋಗ್ತೀನಿ.